ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಂಡಿಯಾ ಕೂಟದಿಂದ ಜನಬಂಧನ್ ಸಭೆ ನಡೀತಾ ಇದೆ. 23 ಪಕ್ಷಗಳ ನಾಯಕರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಯ ಕುರಿತಂತೆ ಈ ಸಭೆಯಲ್ಲಿ ಚರ್ಚೆ. ಹೌದು, ದೆಹಲಿಯಲ್ಲಿ ನಡೀತಾ ಇದೆ ಹೈ ವೋಲ್ಟೇಜ್ ಮೀಟಿಂಗ್. ಸಭೆಯಲ್ಲಿ 23 ಪಕ್ಷಗಳ ನಾಯಕರು ಭಾಗಿಯಾಗಿದ್ದಾರೆ. ಕೇಂದ್ರದ ಜನವಿರೋಧಿ ನೀತಿಯ ವಿರುದ್ಧ ಹೋರಾಟಕ್ಕೆ ಯಾವ ರೀತಿ ಸಜ್ಜುಗೊಳ್ಳಬೇಕು, ಕೇಂದ್ರದ ಜನವಿರೋಧಿ ನೀತಿಗಳು ಯಾವ ರೀತಿ ಇದ್ದಾವೆ, ಅದನ್ನು ಜನಸಾಮಾನ್ಯರ ಮುಂದೆ ತೆಗೆದುಕೊಂಡು ಹೋಗಿ ಜನಾಭಿಪ್ರಾಯವನ್ನು ಮೂಡಿಸಿ ದೊಡ್ಡ ಮಟ್ಟದ ಹೋರಾಟಕ್ಕೆ INDIA ಇಂಡಿಯಾ ಮೈತ್ರಿಕೂಟ ಮುಂದಾಗಿದೆ. ಈ ನಿಟ್ಟಿನಲ್ಲಿ ನಡೀತಾ ಇರುವಂತಹ ಮಹತ್ವದ ಮೀಟಿಂಗ್ ಇದು, ಜನಬಂಧನ್ ಸಭೆ. ದೆಹಲಿಯಲ್ಲಿ ಈ ಸಭೆ ಆಯೋಜನೆ ಮಾಡಲಾಗಿದೆ. 23 ಪಕ್ಷಗಳ ನಾಯಕರು ಭಾಗಿಯಾಗಿದ್ದಾರೆ. ಹಂತ ಹಂತವಾಗಿ INDIA ಕೂಟ ಯಾವ ರೀತಿ ವಿಪಕ್ಷವಾಗಿ ತನ್ನ ಕರ್ತವ್ಯವನ್ನು ನಿಭಾಯಿಸ್ತಿದೆ ಅನ್ನೋದನ್ನು ಗಮನಿಸಬಹುದು. 2029 ಚುನಾವಣೆಯನ್ನು ಕೂಡ ಈ ಸಂದರ್ಭದಲ್ಲಿ ಗಮನದಲ್ಲಿಟ್ಟುಕೊಂಡು ಈ ಒಂದು ಸಭೆ ಮಹತ್ವವನ್ನು ಪಡೆದುಕೊಂಡಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ದೆಹಲಿಯ ಕಾನ್ಸ್ಟಿಟ್ಯೂಷನ್ ಕ್ಲಬ್ನಲ್ಲಿ ನಡೀತಾ ಇರುವಂತಹ ಸಭೆ ಇದು. ಮತ್ತು 2029 ಸಾರ್ವತ್ರಿಕ ಚುನಾವಣೆಗೆ ಯಾವ ರೀತಿ ರೂಪುರೇಷೆಗಳನ್ನು ಸಿದ್ಧಪಡಿಸಬೇಕು ಅಂತ ಹೇಳಿ ವಿಪಕ್ಷಗಳು ಹೆಣಿತಾ ಇರುವಂತಹ ರಣತಂತ್ರ ಇದು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇನ್ನು ಪ್ರಸ್ತುತ ರಾಜಕೀಯ ವಿಚಾರಗಳಿರ್ಬೋದು, ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಗಳಿರ್ಬೋದು, ಜನಸಾಮಾನ್ಯರಿಗೆ ಬದುಕು ಅನ್ನೋದು ಎಷ್ಟರ ಮಟ್ಟಿಗೆ ಕಷ್ಟ ಆಗಿದೆ. ಈ ನಿಟ್ಟಿನಲ್ಲಿ ಜನಸಾಮಾನ್ಯರು ಅನುಭವಿಸ್ತಾ ಇದ್ರೂ ಕೂಡ ಅದು ಜನಾಭಿಪ್ರಾಯವಾಗಿ ಹೊರಹೊಮ್ಮಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಈ ಪಕ್ಷಗಳು ಅಂದರೆ 23 ಪಕ್ಷಗಳು ಯಾವ ರೀತಿ ಈ ಮೈತ್ರಿಕೂಟದಲ್ಲಿ ಕೆಲಸ ಮಾಡ್ತವೆ ಅನ್ನೋದು ಸದ್ಯದ ಕುತೂಹಲ ಆಗಿದೆ. ಯಾಕಂದರೆ INDIA ಇಂಡಿಯಾ ಮೈತ್ರಿಕೂಟ ಅಂತ ಮಾಡಿದ 10-15 ದಿವಸದಲ್ಲಿ ಮತ್ತೆ ಛಿದ್ರ, ಮತ್ತೆ ಅಸಮಾಧಾನ, ಈ ರೀತಿಯ ಒಂದಷ್ಟು ಬೆಳವಣಿಗೆಗಳಿದ್ದಾವೆ. ಕಡೆ ಪಕ್ಷ ಈ ಒಂದು ಹೈ ವೋಲ್ಟೇಜ್ ಸಭೆ ಆ 23 ಪಕ್ಷಗಳನ್ನು ಒಗ್ಗೂಡಿಸಿ ಮೈತ್ರಿಕೂಟದಲ್ಲಿ ಸರಿಯಾದಂಥ ನಿರ್ಧಾರವನ್ನು ತೆಗೆದುಕೊಂಡು ಜನಸಾಮಾನ್ಯರ ಧ್ವನಿಯಾಗಿ ಕೆಲಸ ಮಾಡ್ತವ ಅನ್ನುವಂಥ ಪ್ರಶ್ನೆ ಉದ್ಭವಿಸಿದೆ.